ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಾರ್ಚ್ 12ರಿಂದ 15ರವರೆಗೆ ಆನಂದದ ಅನುಭೂತಿ ಶಿಬಿರವನ್ನು ನಗರದ ಶ್ರೀ ಯೋಗಿನಾರಾಯಣ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಆಶ್ರಮದ ಶಿಕ್ಷಕ ತ್ಯಾಗರಾಜ ತಿಳಿಸಿದರು. ಸುದ್ದಿಗೋಷ್ಠಿ ಮಾತನಾಡಿದ ಅವರು, ಶ್ರೀ ರವಿಶಂಕರ್ ಗುರುದೇವ್ ಅವರು ಪ್ರಪಂಚದ 186 ದೇಶಗಳಲ್ಲಿ ಯಾವುದೇ ಜಾತಿ ಮತಭೇದವಿಲ್ಲದೆ ಯೋಗ, ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯಾ ಹಾಗೂ ಶಾಂತಿ ಸಂದೇಶದ ಮೂಲಕ ಒತ್ತಡಮುಕ್ತ, ಹಿಂಸಾಯುಕ್ತ ಸಮಾಜ ಹಾಗೂ ಎಲ್ಲರಲ್ಲೂ ಮುಗುಳುನಗೆ ತರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ನಿಟ್ಟಿನಲ್ಲಿ ಕರ್ನಾಟಕದ ಪ್ರತಿ ಮನೆಮನೆಗೆ ಸುಜ್ಞಾನ ನೀಡುವ ಸಲುವಾಗಿ ಮಾರ್ಚ್ 12ರಿಂದ 15ರವರೆಗೆ ಬೆಳಗ್ಗೆ 6ರಿಂದ 8ರವರೆಗೆ ಹಾಗೂ ಸಂಜೆ 6ರಿಂದ 8ರವರೆಗೆ ಆನಂದದ ಅನುಭೂತಿ ಶಿಬಿರದ ಮೂಲಕ ಪ್ರತಿನಿತ್ಯ ಸುದರ್ಶನ ಕ್ರಿಯೆ ಅಭ್ಯಾಸ ನೀಡಲಾಗುವುದು. ಇದರಿಂದ ಒತ್ತಡ, ಆತಂಕ, ಭಯ, ಖಿನ್ನತೆ, ರಕ್ತದೊತ್ತಡ, ಅಸ್ಥಮಾ, ಸಕ್ಕರೆ ಕಾಯಿಲೆ ಸೇರಿದಂತೆ ಹಲವು ತೊಂದರೆಗಳಿಗೆ ನಿವಾರಣೆ ದೊರೆಯಲಿದೆ ಎಂದು ಮಾಹಿತಿ ನೀಡಿದರು. ಹಾಗಾಗಿ ಗುರುಗಳದ್ದು ಒಂದು ಉದ್ದೇಶ ಇದೆ. ಸಂಸ್ಥೆಯಲ್ಲಿ ಕಡೆಯಿಂದ ಎಲ್ಲರಿಗೂ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನ, ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ, ಸುದರ್ಶನ ಕ್ರಿಯಾ ಇದೆಲ್ಲನೂ ಕಲಿಸ್ಕೊಡ್ಬೇಕು. ಎಲ್ಲರೂ ಹಿಂಸಾಯುಕ್ತ ಸಮಾಜದಲ್ಲಿ ಮತ್ತು ಹಿಂಸಾಯುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಆತಂಕರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅವ್ರದ್ದೊಂದು ಗುರಿ ಇದೆ. ಅದಕ್ಕೋಸ್ಕರ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಶಿಬಿರಗಳನ್ನು ನಾವು ಆಯೋಜಿಸಿದ್ದು. ಅದರಲ್ಲಿ ಮಂಡ್ಯದಲ್ಲಿ ಈಗ ಯೋಗಿನಾರಾಯಣ ಒಂದು ಸಮುದಾಯ ಭವನದಲ್ಲಿ ತಾರೀಕು 12/3/2026ರಿಂದ 15/3/2026ರವರೆಗೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆನಂದದ ಅನುಭೂತಿ ಶಿಬಿರ ಅಂತ. ಇದರಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆ ಅಂತ ಒಂದು ಹೇಳ್ಕೊಡ್ತೀವಿ. ಸುದರ್ಶನ ಕ್ರಿಯೆ ಅಂದರೆ ಇದು ಸರಳವಾದ, ಶಕ್ತಿಶಾಲಿಯಾಗಿರ್ತಕ್ಕಂಥ ಉಸಿರಾಟದ ಪ್ರಕ್ರಿಯೆ. ಇಡೀ ಪ್ರಪಂಚದಲ್ಲಿ 187 ದೇಶಗಳಲ್ಲಿ ಎಲ್ಲ ಕಡೆಯೂ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಇದನ್ನು ಅನುಭವಿಸ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಶಿಬಿರದಲ್ಲಿ ನಮ್ಮ BP ಇರ್ಬೋದು, ಶುಗರ್ ಇರ್ಬೋದು, ಆತಂಕ ಇರ್ಬೋದು, ಭಯ ಇರ್ಬೋದು, ಇಂಥದ್ದೆಲ್ಲನೂ ಹತೋಟಿಗೆ ಬರುತ್ತೆ, ಕಡಿಮೆ ಆಗುತ್ತೆ ಮತ್ತು ಒತ್ತಡರಹಿತ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೂ ಒಂದು ಬ್ಯಾಚ್ ಇರುತ್ತೆ, ಅಥವಾ ಸಾಯಂಕಾಲ 6ರಿಂದ 8 ಒಂದು ಬ್ಯಾಚ್ ಇರುತ್ತೆ, 2 ಬ್ಯಾಚ್ ಇರುತ್ತೆ. ಹಾಗಾಗಿ ನಾವು ಇದು ಎಲ್ರಿಗೂ ಬೇಕಾಗಿರ್ತಕ್ಕಂಥ ಒಂದು ಶಿಬಿರ ಆಗಿದ್ದರಿಂದ ಎಲ್ಲರಿಗೂ ನಾವು ವಿನಂತಿಸ್ಕೊಳ್ಳೋದೇ, ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ಳೋದಂದರೆ ಎಲ್ಲ ಜನರಿಗೂ ಮನೆಗೂ ಇದು ಮುಟ್ಟಬೇಕು. ಆ ಒಂದು ಇದರಿಂದ ಈ ಒಂದು ಗೋಷ್ಠಿಯನ್ನು ಮಾಡ್ತಾಯಿದ್ವಿ. ನಮ್ಮ ಜೊತೆಯಲ್ಲಿ ನಮ್ಮ ಆಶ್ರಮದ ಇನ್ನೊಬ್ಬರು ಶಿಕ್ಷಕರಿದ್ದಾರೆ, ಯಶೋಧ ಅಂತ ಇದ್ದಾರೆ, ಮತ್ತು ನಮ್ಮ ಸುಧಾಕರು, ಹಾಗೆಯೇ ಕವಿತಾ ಮೇಡಮು ಮತ್ತು ನಮ್ಮ ಪದ್ಮಾ ಮೇಡಮು, ಇಷ್ಟು ಜನ ಈ ಶಿಬಿರದಲ್ಲಿ ಇರ್ತಾರೆ ಮತ್ತು ಸ್ವಯಂ ಸೇವಕರು ಇರ್ತಾರೆ. ಇದನ್ನು ನಡೆಸ್ಕೊಡ್ಬೇಕು. ತ್ಯಾಗರಾಜ್ ಅಂತ, ನಾನು ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರುದೇವ್ ಅವರ ಸ್ಥಾಪಿಸಲ್ಪಟ್ಟ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಬಂದಿದ್ದೀವಿ.